ತಾಯಿಯ ಮಡಿಲು, ಅಮ್ಮನ ಮಡಿಲು, ತಂದೆಯ ಹೆಗಲು, ಇವು ಪವಿತ್ರವಾದ ಜಾಗಗಳು. ಏನು ಆಸ್ತಿ ಇದ್ರೇನು, ಯಾವ ಅರಮನೆ ಇದ್ರೇನು, ತಾಯಿ ಮಡಿಲಲ್ಲಿ ಕಷ್ಟ ಅಂದಾಗ ಒಂದು ಗಳಿಗೆ ಅವಳ ಮಡಿಲಲ್ಲಿ ಮಲಗೋದಿದೆಯಲ್ಲ, ಸ್ವರ್ಗಕ್ಕೆ ಸಮಾನ. ತಂದೆಯ ಹೆಗಲು, ಕಷ್ಟ ಅಂದಾಗ ಅಪ್ಪ ಕಷ್ಟ ಸುಖಕ್ಕೆಲ್ಲ ನಮಗೆ ಭಾಗಿಯಾಗಿ ಹೆಗಲು ಕೊಡ್ತಾನಲ್ಲ, ಅವೆರಡು ಜಾಗಕ್ಕಿಂತ ಸ್ವರ್ಗಕ್ಕೆ ಇನ್ಯಾವುದೂ ಇಲ್ಲ. ತಾಯಿಯ ಮಡಿಲು, ಅಪ್ಪನ ಹೆಗಲು ನಿಜವಾದ ಸ್ವರ್ಗದ ಜಾಗಗಳು. ನೋಡಿ, ಒಬ್ಬ ಮಗ ತಂದೆ ತಾಯಿಯನ್ನ ಸಾಕೋಕ್ಕಾಗೋದಿಲ್ಲ ಅಂತೇಳಿ ಇವತ್ತು ಮಕ್ಕಳು ತುಂಬಾ ಹಾದಿ ತಪ್ಪು ಹೋಗ್ತಾ ಇದ್ದಾರೆ. ಎತ್ತವರ ಬಗ್ಗೆ ಕನಿಕರ ಇಲ್ಲ, ಹೆಂಡತಿ ಬಗ್ಗೆ ಕನಿಕರ ಇಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಕುಡಿಯೋದು ಕುಡಿಯೋದು ಕುಡಿಯೋದು, ದುಡಿಮೆ ಇಲ್ಲ. ಕೊನೆಗೊಂದು ದಿನ ಆರೋಗ್ಯ ಕೆಟ್ಟೋಗಿ ಅವರು ಒಂದಿನ ಎಲ್ಗೋಯ್ತಾರೆ, ಭಗವಂತನ ಪಾದ ಸೇರ್ಕೊಂಡ್ಬಿಡ್ತಾರೆ. ಒಬ್ಬ ಮಗ ಕುಡ್ದು 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 ಹೊಡಿತಿದ್ದ ದಿನ ಅಪ್ಪ ಅಮ್ಮನಿಗೆ. ಜನ ಎಲ್ಲ ಬುದ್ಧಿ ಹೇಳಿದ್ರು, ಅಪ್ಪ ತಾಯಿ ತಂದೆಗೆ ಹೊಡಿಬೇಡ ಕಣೋ, ಹೊಡಿಬೇಡ ಕಣೋ. ಕುಡಿಯೋದು ಬಂದು ಹೊಡಿಯೋದು. ಒಂದು ದಿನ ಏನಾಯಿತು, ಆ ಮಗ ನಮ್ಮ ಅಪ್ಪನ ಅನಾಥಾಶ್ರಮಕ್ಕೆ ಸೇರಿಸ್ಬಿಡುವ ಅಂತೇಳಿ ಆ ಮಗನ ತಂದೆಯನ್ನ ಕರ್ಕೊಂಡು ಅನಾಥಾಶ್ರಮಕ್ಕೆ ಹೋದಂತೆ. ಕೇಳಿಸ್ಕೊಳ್ಳಿ, ಬಹಳ ಗಂಭೀರವಾದ ಕತೆ ಇದು ಸುರೇಶ್ ಅಣ್ಣವ್ರೆ. ಆಗ ಆ ತಂದೆಯನ್ನ ಅನಾಥಾಶ್ರಮದ ಮುಖ್ಯಸ್ಥ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದಂತೆ. ಏನಪ್ಪ ಚೆನ್ನಾಗಿದ್ದೀಯಾ, ಏನು ಇವತ್ತು ಇಲ್ಲಿಗೆ ಬಂದಿದೆಯಲ್ಲ, ಹಾಗೆ ಹೀಗೆ ಅಂತೇಳಿ ಮಾತಾಡಿಸುವಾಗ ಈ ಮಗನಿಗೆ ಚಿಂತೆ ಶುರುವಾಯಿತು. ನಮ್ಮ ಅಪ್ಪನಿಗೆ ಹೆಂಗೆ ಪರಿಚಯ ಅನಾಥಾಶ್ರಮ, ಮೊದಲೆಲ್ಲರ ಪರಿಚಯನ ಅಂದಾಗ ಆ ಅನಾಥಾಶ್ರಮದ ಮುಖ್ಯಸ್ಥನ ಕೇಳಿದಂತೆ, ಸ್ವಾಮಿ ನಮ್ಮಪ್ಪ ಹೆಂಗೆ ಪರಿಚಯ ಅಂದಾಗ, ಈಗ 25 ವರ್ಷಗಳ ಹಿಂದೆ ನಿಮ್ಮಪ್ಪ ಇದೇ ಅನಾಥಾಶ್ರಮದಲ್ಲಿ ಒಂದು ಮಗುವನ್ನ ದತ್ತು ತಗೊಂಡು ಹೋಗಿದ್ದ ಕಣಪ್ಪ. ಆ ದತ್ತು ತಗೊಂಡು ಹೋದ ಮಗನೇ ನೀನು ಕಣೋ, ಇವತ್ತು ನೀನೇ ತಂದು ಅವನನ್ನ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಬಿಡೋಕೆ ಬಂದಿದ್ದೀಯಲ್ಲಪ್ಪ ಅಂದಾಗ ಮಗನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ನೋಡಿ, ಅಪ್ಪ ನೀನೊಬ್ಬ ಅನಾಥ ಹುಡುಗ ಅಂತ ಯಾವತ್ತೂ ಹೇಳಲಿಲ್ಲ ಅವನಿಗೆ. ಯಾಕೆ ಹೇಳಿ, ಮಗ ಅನ್ನುವಂಥ ಪ್ರೀತಿ ಕೊಟ್ಟನಲ್ಲ ಯಾವತ್ತೂ, ಅಪ್ಪ ಅನ್ನುವಂಥ ಪ್ರೀತಿ ನಾನು ಕೊಡಬೇಕು ಅಂತೇಳಿ ಆ ತಂದೆ ಯಾವುದನ್ನು ಹೇಳಲಿಲ್ಲ. ಈಗ ಅದೇ ಮಗ ಅಪ್ಪನ್ನ ಅನಾಥಾಶ್ರಮಕ್ಕೆ ಸೇರಿಸಕ್ಕೆ ಬಂದಿದ್ದಾನೆ. ಇವತ್ತು ಜೀವನ ಹಿಂಗಾಗೋಗಿದೆ ಬಂಧುಗಳೇ. ತಾಯಿ ತಂದೆಯರ ಜೋಪಾನ ಮಾಡ್ರಿ. ಕೊಡ್ತೇವೆ ಜೀವನವಲ್ಲ, ದುಶ್ಚಟಗಳಿಂದ ದೂರ ಇರಿ, ದುಡಿಮೆ ಮಾಡಿ, ಸಂಪಾದನೆ ಮಾಡಿ, ಸಂತೋಷ ಊಟ ಮಾಡಿ, ಒಳ್ಳೆ ಮದುವೆ ಆಗಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಕಾಲ ಕಳೀರಿ. ಬೇಡವಾದ ವಿಚಾರ ಬೇಡ. ಧರ್ಮದ ಅಮಲಿನಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ. ಇವತ್ತು ವಿಷದ ಜ್ವಾಲೆಯಲ್ಲಿ ಬೆಂದು ಬೆಳ್ಳಲಾಗ್ತಾ ಇದ್ದಾರೆ. ಅಪ್ಪ ಅಮ್ಮನ್ನ ಪ್ರೀತಿಯಿಂದ ನೋಡ್ತಾ ಇಲ್ಲ. ಆ ಮಕ್ಕಳಿಗೆ ಆ ವಿಷವನ್ನ ಕುಡಿಸ್ತಾ ಇದ್ದಾರೆ ಕೆಲವು ಜನ. ಅದರಿಂದ ದೂರ ಇರಬೇಕು, ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ತಾಯಿಯ ಮಡಿಲೋ ಅಪ್ಪನ ಹೆಗಲು, ತಾಯಿಯ ಮಡಿಲು ಅಪ್ಪನ ಹೆಗಲು, ತಾಯಿಯ ಮಡಿಲು ಅಪ್ಪನ ಹೆಗಲು, ಸ್ವರ್ಗಕ್ಕೆ ಸಮಯಂದ, ಸ್ವರ್ಗಕ್ಕೆ ಸಮಯಂದ, ಸ್ವರ್ಗಕ್ಕೆ ಸಮಯಂದ, ಸ್ವರ್ಗಕ್ಕೆ ಸಮಯಂದ. ಅಪ್ಪ ಅಮ್ಮನ ಪ್ರೀತಿಯಿಂದ ನೋಡಿಕೊಳ್ಳಿರೋ, ಜನ್ಮ ಕೊಡುವಾಗ
ಅಪ್ಪನ ಕಣ್ಣಲ್ಲಿ ನೀರು ಕೋಪದಿಂದಿರುವ ಅಪ್ಪ ಅವನೊಳಗೆ ಒಬ್ಬ ಪ್ರೀತಿಸುವ ತಂದೆ ಮರೆತು ಓದೆವೋ ತಂದೆ ಮರೆತು ಓದೆವೋ ಅಮ್ಮನ ಮಡಿಲು ಅಪ್ಪನ ಹೆಗಲು ಅಮ್ಮನ ಮಡಿಲು ಅಪ್ಪನ ಹೆಗಲು ತುತ್ತು ಅನ್ನವಾ ಮುತ್ತಾಗಿ ಮಕ್ಕಳಿಗೆ ಉಣಿಸಿದವಳು ಅವ್ವ ಅವ್ವ ತುತ್ತು ಅನ್ನವಾ ಮಕ್ಕಳಿಗೆ ಮುತ್ತಾಗಿ ಉಣಿಸಿದವಳು ತಾನು ನೀರ ಕುಡಿದು ಮಕ್ಕಳಿಗೆ ಅನ್ನ ತಿನ್ನಿಸಿದವಳು ಮಕ್ಕಳಿಗೆ ಅನ್ನ ತಿನ್ನಿಸಿ ಅಂತ ತಾಯಿಯ ಮರಿಬ್ಯಾಡ ತಂದೆಯ ಮರಿಬ್ಯಾಡ ತಾಯಿಯ ಮರಿಬ್ಯಾಡ ತಂದೆಯ ಮರಿಬ್ಯಾಡ ಅಮ್ಮನ ಮಡಿಲು ಅಪ್ಪನ ಹೆಗಲು ಸ್ವರ್ಗಕ್ಕೆ ಸಮವೆಂದರು ಸ್ವರ್ಗಕ್ಕೆ ಸಮವೆಂದರು ಸ್ವರ್ಗಕ್ಕೆ ಸಮ